ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇಂದು SSLCಗೆ ಸಂಬಂಧಪಟ್ಟಂತಹ 2026 ಎಕ್ಸಾಮ್ ಮಾರ್ಚಲ್ಲಿ ಬರೀತಿದ್ದಾರೆ. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ 1 or 2 ಮಾರ್ಕ್ಸ್ ಕ್ವಶನ್ ಅನ್ನ ಜೊತೆಗೆ ವಿವರಣೆಯನ್ನ ನೀಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಅಂದ್ರೆ, ವಾಟ್ ಈಸ್ ಅಂತ ಒಂದು ಕ್ವಶನ್ ಆರ್ 2 ಕ್ವಶನ್ ಇಟ್ಟೇ ಇರ್ತೆ. ವಾಟ್ ಈಸ್ ನೌ ಎಂದರೇನು, ಇಟ್ ಈಸ್ ಮೆಂಟ್ ಬಾಯ್ ಅಂತ ಕ್ವಶನ್ ಇರ್ತಾವ. ಹೌದಾ? ಸೊ ಅಂತ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ಅನಲೈಸ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಫಸ್ಟ್ ಕ್ವಶನ್ಗೆ ಹೋಗೋಣ. So, first question, what is dual government system? Who introduced this system? Very clear. Dual government ಅಂದ್ರೆ ದ್ವಿಮುಖ ಸರ್ಕಾರ ಅಂದರೆ ಏನು ಅಂತ. So, dual government system, the British had the right to collect land tax, whereas the Nawaba had power over administrative issues like justice. In this system is called dual government system. Introduced this system Robert Clive. Okay, so ಇದು what is the dual government system ಅಂತ ಕೇಳಿದ್ರೆ ಒಂದು ಕ್ವೆಶ್ಚನ್ ಆರ್ 1 ಮಾರ್ಕ್ಸ್. ಹೂ ಇಂಟ್ರೊಡ್ಯೂಸ್ ದಿಸ್ ಸಿಸ್ಟಮ್ ಅಂತ ಕೇಳಿದ್ರೆ 1 ಮಾರ್ಕ್ಸ್. ಅಲ್ಲಿಗೆ ಟೋಟಲ್ ಇದು 1 ಮಾರ್ಕ್ಸ್ಗೂ ಬರ್ಬೋದು ಅಥವಾ ಸೊ 2 ಮಾರ್ಕ್ಸ್ಗೂ ಬರ್ಬೋದು. ಇಂತಹ ಪ್ರಶ್ನೆಗಳಲ್ಲಿ ಹೀಗೆ ಸಂಬಂಧಪಟ್ಟಂತ ಈ ಒಂದು ವಿಡಿಯೋದಲ್ಲಿ ಹೆಚ್ಚಿನ ವಿವರಣೆಯನ್ನ ನೀಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಬನ್ನಿ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಸೊ ಸೆಕೆಂಡ್ ಕ್ವಶನ್ ಏನು, ವಾಟ್ ಈಸ್ ಸಬ್ಸೆಂಟರಿ ಅಲಿಯನ್ಸ್, ಹೂ ಇಂಟ್ರೊಡ್ಯೂಸ್ ದಿಸ್ ಸಿಸ್ಟಮ್. ಸೊ ಸಬ್ಸೆಂಟರಿ ಅಲಿಯನ್ಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು, ಕನ್ನಡದಲ್ಲಿ ಸಹಾಯಕ ಸೈನ್ಯ ಪದ್ಧತಿ. ಸೊ ಸಹಾಯಕ ಸೈನ್ಯ ಪದ್ಧತಿ ಆರ್ ಸಬ್ಸೆಂಟರಿ ಅಲಿಯನ್ಸ್ ಮೀನ್ಸ್ ಇಟ್ ಮೀನ್ಸ್ ಬೇಸಿಕಲಿ ಎ ಮಿಲಿಟರಿ ಪ್ರೊಟೆಕ್ಷನ್ agreement between the East India Company and the Indian state is called subsidiary alliance. ಅರ್ಥ ಏನು ಹೇಳ್ರಿ? ಎ ಮಿಲಿಟರಿ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಬಿಟ್ವೀನ್ ದ ಈಸ್ಟ್ ಇಂಡಿಯಾ ಕಂಪನಿ ಅಂಡ್ ದ ಇಂಡಿಯನ್ ಸ್ಟೇಟ್ ಇಸ್ ಕಾಲ್ಡ್ ಸಬ್ಸಿಡಿಯರಿ ಅಲಿಯನ್ಸ್. ಹೂ ಇಂಟ್ರೊಡ್ಯೂಸ್ ದಿಸ್ ಸಿಸ್ಟಮ್? ಈ ಸಿಸ್ಟಮ್ ಅನ್ನ ಪರಿಚಯಿಸಿದ್ರು ಯಾರು ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಇಸ್ ದ ಇಂಟ್ರೊಡ್ಯೂಸಿಂಗ್ ದ ಸಬ್ಸಿಡಿಯರಿ ಅಲಿಯನ್ಸ್ ಇನ್ 1799. ಓಕೆ, ಸಹಾಯಕ ಸೈನ್ಯ ಪದ್ಧತಿಯನ್ನ ಈತ ಪರಿಚಯ ಮಾಡಿದ. ಈ ಒಂದು ಸಹಾಯಕ ಸೈನ್ಯ ಇಟ್ ಮೀನ್ಸ್ ಸಬ್ಸಿಡಿಯರಿ ಅಲಿಯನ್ಸ್ಗೆ ಒಳಗಂತ ಫಸ್ಟ್ ಪ್ರೊವಿನ್ಸ್ ಯಾವ್ದಂದ್ರೆ ಹೈದರಾಬಾದ್. ಓಕೆ, ಸೊ ಹೈದರಾಬಾದ್ ಪ್ರೊವಿನ್ಸಿ ಫಸ್ಟ್ ಇದು ಅಂಡರ್ಗೆ ಪಾಲಿಸಿಗೆ ಒಳಗಾಗಿದ್ದು. ನೆಕ್ಸ್ಟ್ ಥರ್ಡ್ ಕ್ವಶನ್, ವಾಟ್ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಹೂ ಈಸ್ ದ ಫಾದರ್ ಆಫ್ ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ವಾಟ್ ಈಸ್ ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಹೂ ಈಸ್ ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಸಾರ್ವಜನಿಕ ಆಡಳಿತ. ಓಕೆ, ಸೊ it is the process of caring a managing affairs related to the people is called public administration. Who is the father of public administration? Woodrow Wilson is the father of public administration. Expected questions ಇವೆಲ್ಲ ಎರಡನೇ ಮೇನ್ ಆರ್ ಥರ್ಡ್ ಮೇನ್ ಫಸ್ಟ್ ಮೇನ್ ಸಹಿತ ಬರಬಹುದಂತ ಪ್ರಶ್ನೆಗಳು ಯಾವಿರ್ತವೆ. ಸೊ ನೋಡ್ರಿ, ವಾಟ್ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ 1 ಮಾರ್ಕ್ಸಿಗೆ ಬರ್ಬೋದು. ಹೂ ಇಸ್ ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಮತ್ತೊಂದು ಮಾರ್ಕ್ಸಿಗೆ ಬರ್ಬೋದು. ಹೌದಾ? ಹಾಗಾಗಿ ನಾವು ಈ ರೀತಿಯ ಪ್ರಶ್ನೆಗಳನ್ನ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ತರ್ತಾ ಇದೀವಿ ಅಂತ ಹೇಳ್ತಾ, ಸೊ ಬನ್ನಿ ಫೋರ್ತ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ರಿಕ್ರೂಟ್ಮೆಂಟ್ ಅಂತ ಐತಿ. ಫೋರ್ತ್ ಕ್ವಶನ್ ಏನ್ ಹೇಳ್ರಿ? ವಾಟ್ ಈಸ್ ರಿಕ್ರೂಟ್ಮೆಂಟ್? ರಿಕ್ರೂಟ್ಮೆಂಟ್ ಈಸ್ ದ ಪ್ರೊಸೆಸ್ ಆಫ್ ಸೆಲೆಕ್ಟಿಂಗ್ ಸೂಟೇಬಲ್ ಪರ್ಸನ್ ಫಾರ್ ಸೂಟೇಬಲ್ ಪೋಸ್ಟ್ ಈಸ್ ಕಾಲ್ಡ್ ರಿಕ್ರೂಟ್ಮೆಂಟ್. ಇಷ್ಟು ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಅನ್ನ ಫಿಕ್ಸ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, what is direct recruitment? Direct recruitment means qualified candidates are selected through competitive examination. A defining method they refer as the direct recruitment. Okay, ಒಬ್ಬ ಅರ್ಹವಾದ ವಿದ್ಯಾರ್ಥಿಯನ್ನ ಒಂದು ವ್ಯವಸ್ಥೆ, ಒಂದು ಮೆಥಡ್ ನ ಮೂಲಕ, ಒಂದು ಡೆಫಿನೆಟ್ ಆದ ಮೆಥಡ್ ನ ಮೂಲಕ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಆಯ್ಕೆ ಮಾಡ್ಕೊಳ್ಳೋದನ್ನ ನಾವೇಂತ ಕರಿತೀವಿ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಓಕೆ, ಎಂತ ಕರಿತೀವಿ? ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಫಿಫ್ತ್ ಕ್ವಶನ್ ಏನು? ವಾಟ್ ಈಸ್ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್? ಪರೋಕ್ಷ ನೇಮಕಾತಿ ಅಂದ್ರೆ ಏನು? ನೋಡ್ರಿ, ಎಕ್ಸ್ಪೆಕ್ಟೆಡ್ ಕ್ವಶನ್ ಇವೆಲ್ಲ 1 ಮಾರ್ಕ್ಸ್ಗೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. The appointment of personal
already in government service to higher post on the basis of their qualification and seniority. This is also procedure of promotion and given indirect recruitment. ಓಕೆ, ಒಂದು ವ್ಯಕ್ತಿ ಆಲ್ರೆಡಿ ಗೌರ್ಮೆಂಟ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಕ್ವಾಲಿಫಿಕೇಶನ್ ಆಧಾರದ ಮೇಲೆ, ಸೀನಿಯರಿಟಿ ಆಧಾರದ ಮೇಲೆ ಪ್ರೊಸೀಜರ್ ಒಂದಿರುತ್ತಲ್ಲ, ಆ ಪ್ರೊಸೀಜರ್ನ ಏನಂತ ಕರಿತೀವಿ ನಾವು? ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ 7th ಕ್ವೆಶ್ಚನ್, ವಾಟ್ ಈಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಕೇಳಿದಾನೆ ಇಲ್ಲಿ. ವಾಟ್ ಈಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್? ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಮೀನ್ಸ್ ರೆಫರ್ ಟು ದ ಪ್ರಾಕ್ಟೀಸ್ ಆಫ್ ಕ್ಲಾಸಿಫೈಯಿಂಗ್ ಪೀಪಲ್ ಆಸ್ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕಾಸ್ಟ್ ಅಂಡ್ ದ ಬೇಸಿಸ್ ಆಫ್ ದ ಇನ್ಕಮ್, ಕಾಸ್ಟ್, ಕಲರ್, ಜೆಂಡರ್, ಕಂಪ್ಲಿಕೇಶನ್ ಇಂಟೆಲಿಜೆನ್ಸ್ ಈಸ್ ಕಾಲ್ಡ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಸಾಮಾಜಿಕ ಸ್ತರವಿನ್ಯಾಸ ಅನ್ನೋದ್ರೆ ಏನು ಅನ್ನೋದನ್ನು ಕೇಳಿದಾನೆ. ಸೊ ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ 1 ಅಂಕ ಖಚಿತ. ನೆಕ್ಸ್ಟ್ ಬ್ಯೂಟಿಫುಲ್ ಕ್ವಶನ್ ಇದೆ 8th. ವಾಟ್ ಈಸ್ ಮೆಂಟ್ ಬೈ ಪ್ರೆಜುಡಿಸ್? ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದು. ಪ್ರೆಜುಡಿಸ್ ಮೀನ್ಸ್ ಈಸ್ ದ ಒಪಿನಿಯನ್ ಎ ಪರ್ಸನ್ ಫ್ರಮ್ ಅಬೌಟ್ ಅನದರ್ ಪರ್ಸನ್ ಅಥವಾ ಕಮ್ಯುನಿಟಿ ಇವನ್ ಬಿಫೋರ್ ದ ಗೆಟ್ಸ್ ಟು ನೋ ದೆಮ್ ಈಸ್ ಕಾಲ್ಡ್ ಪ್ರೆಜುಡಿಸ್. ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹಿತವಾಗಿ ತಿಳಿದುಕೊಳ್ಳುವಂತದ್ದು ಇರುವಂತಹ ವಿಚಾರವನ್ನು ನಾವು ಪೂರ್ವಗ್ರಹ ಅಂತ ಕರಿತೀವಿ. ಓಕೆ, ಸೊ ಎಕ್ಸ್ಪೆಕ್ಟೆಡ್ ಕ್ವಶನ್, ಬ್ಯೂಟಿಫುಲ್ ಕ್ವಶನ್. ಸೊ ನೆಕ್ಸ್ಟ್ 9th ಕ್ವಶನ್ ಹೋಗ್ಬಿಡೋಣ. ವಾಟ್ ಈಸ್ ಡಿವಿಷನ್ ಲೇಬರ್ ಅಂತ ಕೇಳಿದಾರೆ ಅವರು. ಏನ್ ಹೇಳ್ರಿ? ವಾಟ್ ಈಸ್ ಡಿವಿಷನ್ ಲೇಬರ್? ಡಿವಿಷನ್ ಲೇಬರ್ ಮೀನ್ಸ್ divisor of labor means work belong done by people depending on their interest, taste, abilities, age, experts or skills and gender is called division of labor. Next 10th question, 10th. What is paid work? Paid work means work that provides wages, salary or any other materials benefit is called work paid or ಪೇಡ್ ವರ್ಕ್ ಅಂತ ಕರಿತೀವಿ. ಅಂದ್ರೆ ಒಂದು ಕೆಲಸವನ್ನ ಯಾವುದಾದ್ರೂ ಕೂಲಿಗಾಗಿಯೋ, ಸಂಬಳಕ್ಕಾಗಿಯೋ ಅಥವಾ ಇನ್ನಿತರೆ ಯಾವುದೇ ವಿಚಾರಕ್ಕಾಗಿ ಅಥವಾ ಮೆಟೀರಿಯಲ್ಸ್ಗಾಗಿ ಅದನ್ನ ಕೆಲಸ ಅಥವಾ ಲಾಭಕ್ಕಾಗಿ ಮಾಡ್ತಾ ಇರುವಂತ ಕೆಲಸವನ್ನು ನಾವೆಂತ ಕರಿತೀವಿ ಅಂದ್ರೆ ಪೇಡ್ ವರ್ಕ್ ಅಂತ ಕರಿತೀವಿ. ಸೊ ನೋಡ್ರಿ ಎಷ್ಟು ಬರ್ತದೆ ನಿಮಗೆ 1 ಮಾರ್ಕ್ಸ್ ಫಿಕ್ಸ್. ಸೊ 11th ಕ್ವೆಶ್ಚನ್ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಅನ್ಎಂಪ್ಲಾಯ್ಮೆಂಟ್? ನಿರುದ್ಯೋಗ ಎಂದರೇನು? ಅನ್ಎಂಪ್ಲಾಯ್ಮೆಂಟ್ ಮೀನ್ಸ್ ಇನ್ಎಬಿಲಿಟಿ ಟು ಗೆಟ್ ವರ್ಕ್ ಇನ್ ಸ್ಪೈಟ್ ಆಫ್ proper age, ability and interest is called unemployment. Next 12th question. What is natural vegetation? So ನೈಸರ್ಗಿಕ ಸಂಪನ್ಮೂಲ ಎಂದರೇನು? ನೈಸರ್ಗಿಕ ಅಥವಾ ಸಸ್ಯವರ್ಗ ಎಂದರೇನು ಅಂತ ಕರೀತಾರೆ. So the total plant of living growing the naturally in an area is called natural vegetation. Okay, the total plant life growing naturally in an area ಅಂದ್ರೆ ಒಂದು ಪ್ರದೇಶದಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವಂತಹ ಒಂದು ಸಸ್ಯವರ್ಗನ ನಾವೇಂತ ಕರಿತೀವಿ? ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ 4th. ವಾಟ್ ಈಸ್ ಇರಿಗೇಷನ್? ವಾಟ್ ಆರ್ ಇಟ್ ಇಸ್ ಟೈಪ್ಸ್? ನೀರಾವರಿ ಎಂದರೇನು? ನೋಡ್ರಿ, ನೀರಾವರಿ ಎಂದರೇನು ಅದರಲ್ಲಿ ಮತ್ತೆ ಏನು ಕೇಳನೆ? ವಿಧ ಕೇಳನೆ. So irrigation means supply of water to agriculture from canals, wells and then tanks artificially or manually is called irrigation. What is irrigation ಅಂದ್ರೆ ಇಷ್ಟು ಬರೆದ್ರೆ 1 ಮಾರ್ಕ್ಸ್. ಟೈಪ್ಸ್ ಆಫ್ ಇರಿಗೇಷನ್ ನೋಡ್ರಿ, ಯಾವ ಟೈಪ್ಸ್ ಆಫ್ ಇರಿಗೇಷನ್ ಇದಾವೆ ಅಂದ್ರೆ ಫಸ್ಟ್ ಒನ್ ವೆಲ್ ಇರಿಗೇಷನ್, ಅದರಲ್ಲಿ ಓಪನ್ ವೆಲ್ಸ್ ಗಳಿದಾವೆ ಮತ್ತೆ ಟ್ಯೂಬ್ ವೆಲ್ಸ್ ಗಳಿದಾವೆ. ಸೆಕೆಂಡ್ ಒನ್ ಕ್ಯಾನಲ್ ಇರಿಗೇಷನ್, ಫ್ಲಡ್ ಕ್ಯಾನಲ್ ಮತ್ತೆ perennial canal, 2 types of canal. Next third tank irrigation. This is the 3 types of irrigation. 3 ವಿಧದ ಇರಿಗೇಷನ್ ವ್ಯವಸ್ಥೆ ಇದಾವೆ. ಸೊ ನೆಕ್ಸ್ಟ್ 15th ಕ್ವೆಶ್ಚನ್, ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್ ಇವೆಲ್ಲ. ಸೊ ಮುಂದೆ ಎಕ್ಸಾಮ್ಗೆ ಬಹಳ ಉಪಯೋಗವಾಗ್ತವೆ ಅಂತ ಹೇಳ್ತಾ, ಸೊ ವಾಟ್ ಈಸ್ ಎಕನಾಮಿಕ್ ಪ್ಲಾನಿಂಗ್? ದ ಎಕನಾಮಿಕ್ ಸಿಸ್ಟಮ್ ಇಸ್ an organism system of all economic activities of human beings is called economic planning. Okay, so next, what is the green revolution? The drastic increasing in food grain production during the
period is called as green revolution. Clear? Next 17 question ಗೆ ಹೋಗೋಣ. So what is post harvest technology? Clear? What is post harvest technology? Post harvest technology means the improve the technology that is the use of procedure process and the market agriculture process is called post harvest technology. So ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್. ನೆಕ್ಸ್ಟ್ 8 ಕ್ವೆಶ್ಚನ್ 18 ಕ್ವೆಶ್ಚನ್. ವಾಟ್ ಈಸ್ ಬ್ಯಾಂಕ್ ಅಂತ ಕೇಳಿದೆ ನೋಡಿ. ವಾಟ್ ಈಸ್ ಬ್ಯಾಂಕ್ ಲಾಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇಟ್ ಇಸ್ ಎಕ್ಸ್ಪೆಕ್ಟ್ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್ ಅಂಡ್ ಲೀಡ್ಸ್ ಇಟ್ ಟು those who need it in from the loans is called bank. ಸೊ ಡೆಪಾಸಿಟ್ ಇಟ್ಕೊಂಡು ಸಾರ್ವಜನಿಕರ ಹಣವನ್ನ ಸೊ ಯಾರಿಗೆ ಆಗತ್ತಿದೆ ಅಂತ ವ್ಯವಸ್ಥೆ ಇರುವವರಿಗೆ ಕೊಡುವಂತದ್ದೇ ಬ್ಯಾಂಕ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ 19 ಕ್ವೆಶ್ಚನ್, ವೆರಿ ಬ್ಯೂಟಿಫುಲ್ ಆದ ಕ್ವೆಶ್ಚನ್. ಪಾಠದ ಒಳಗಡೆ ಇರುವಂತಹ ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಅನಲೈಸಿಂಗ್ ದ ಡ್ರೈನ್ ಥಿಯರಿ, ಡ್ರೈನ್ ಥಿಯರಿಯನ್ನ ಅನಲೈಸ್ ಮಾಡಿ ಅಂತ ಹೇಳಿದ್ರೆ ಆದ್ರೆ ಎಂದರೇನು ಅಂತ. ಸೊ ಎಕ್ಸ್ಪ್ಲೇನ್ ಅಬೌಟ್ ದ ಟ್ರಾನ್ಸ್ಫರ್ ಆಫ್ ಇಂಡಿಯಾ ವೆಲ್ತ್ ಟು ಇಂಗ್ಲೆಂಡ್ ಅಂಡ್ ಇಟ್ ಈಸ್ ಕಾಲ್ಡ್ ಡ್ರೈನ್ ಥಿಯರಿ. ಹೂ ಈಸ್ ಇಂಟ್ರೊಡಕ್ಷನ್ ಆ ಸಿಸ್ಟಮ್ ಅಂದ್ರೆ ಈ ಒಂದು ವ್ಯವಸ್ಥೆಯನ್ನು ಜಾರಿ ತಂದರೆ ಅಂದ್ರೆ ದಾದಾಬಾಯಿ ನೌರೋಜಿ, ದಾದಾಬಾಯಿ ನೌರೋಜಿ. ಓಕೆ, ಡ್ರೈನ್ ಥಿಯರಿಯನ್ನ ಪರಿಚಯಿಸಿದವರು. ಸೊ ನೋಡಿ 20ನೇ ಕ್ವಶನ್, ವಾಟ್ ಈಸ್ ಫಾರಿನ್ ಪಾಲಿಸಿ ಅಂತ ಕೇಳಿದಾನೆ. ಅದರಲ್ಲಿ ಏನ್ ಕೇಳಿದಾನೆ, ಅಕಾರ್ಡಿಂಗ್ ಟು ದ ಮಹೇಂದ್ರ ಕುಮಾರ್, ಮಹೇಂದ್ರ ಕುಮಾರ್ ಅವರ ಪ್ರಕಾರ ವಿದೇಶಾಂಗ ನೀತಿ ಎಂದರೇನು. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್ ಇದು. ಸೊ ವಾಟ್ ಈಸ್ ಫಾರಿನ್ ಪಾಲಿಸಿ ಅಂದ್ರೆ ಸೇಮ್ ಬರ್ದ್ಬಿಡ್ತೀರ, ಬಟ್ ಅಕಾರ್ಡಿಂಗ್ ಟು ಮಹೇಂದ್ರ ಕುಮಾರ್ ಅವರ ಪ್ರಕಾರನೇ ಬರಬೇಕಪ್ಪ ಅಂತ ಅಂದಾಗ ಸೊ ಅವ್ರು ಏನ್ ಹೇಳಿದ್ದಾರೆ ಫಾರಿನ್ ಪಾಲಿಸಿ ಬಗ್ಗೆ. ಸೊ ನೋಡ್ರಿ, ಅಕಾರ್ಡಿಂಗ್ ಟು ಪ್ರೊಫೆಸರ್ ಮಹೇಂದ್ರ ಕುಮಾರ್, throw out courses of action for achieving objective in the foreign relation as a dedicated by the ideology of a nation interest is called foreign policy. Okay, so ನಮ್ಮ ದೇಶದ ಹಿತಾಸಕ್ತಿಗೋಸ್ಕರ ನಮ್ಮ ಸಿದ್ಧಾಂತಗೋಸ್ಕರ ಡೆಡಿಕೇಟ್ ಮಾಡುವಂತ ಇರುವಂತಹ ವಿದೇಶಾಂಗ ಉದ್ದೇಶಗಳನ್ನು ನಾವೇಂತ ಕರಿತೀವಿ ಅಂತ ಹೇಳಿದರೆ ಅವರು ವಿದೇಶಾಂಗ ನೀತಿ, ಇಟ್ ಮೀನ್ಸ್ ಫಾರಿನ್ ಪಾಲಿಸಿ ಅಂತ ಹೇಳಿದ್ದಾರೆ ಮಹೇಂದ್ರ ಕುಮಾರ್ ಅವರ ಪ್ರಕಾರ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇರುವಂತಹ ವಾಟ್ ಈಸ್ ಅನ್ನುವ ಪ್ರಶ್ನೆಗಳನ್ನ ನಾವಿಂದು ಕಲ್ತ್ವಿ. ಇದೇ ರೀತಿ ಇರುವಂತಹ ವಿಡಿಯೋನ ಮುಂದಿನ ತರಗತಿಯಲ್ಲಿ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.